ಕಾಂಗ್ರೆಸ್ ಸರ್ಕಾರ ರೈತರ ಅಭ್ಯುದಯಕ್ಕೆ ಶ್ರಮಿಸುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ತೋಟಗಾರಿಕೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಡಿ ತೋಟಗಾರಿಕೆ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ತರಕಾರಿ ಬೀಜಗಳ ಕಿಟ್ ವಿತರಿಸಿ ಅವರು ಮಾತನಾಡಿದರು. ಇದೇ ವೇಳೆ ಪ್ರಗತಿಪರ ರೈತರಿಗೆ ಸನ್ಮಾನಿಸಲಾಯಿತು. ಜೊತೆಗೆ DAP ಬದಲಿಗೆ ಸಾವಯವ ಗೊಬ್ಬರ ಬಳಕೆ ಕುರಿತಂತೆ ಮಾಹಿತಿ ಒದಗಿಸುವ ಪೋಸ್ಟ್ ಬಿಡುಗಡೆ ಮಾಡಲಾಯಿತು. ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ, ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿದೆ. ಎಷ್ಟು 663 ಕೋಟಿ ರೂಪಾಯಿ. ನಮ್ಮ ಸರ್ಕಾರ ಬಂದಾಗಿಂದ ಕಳೆದ 2.5-3 ವರ್ಷದಲ್ಲಿ ಸುಮಾರು ನಮ್ಮ ಕಲಬುರಗಿ ರೈತರಿಗೆ 2,590 ಕೋಟಿ ರೂಪಾಯಿಯನ್ನ ನಾವು ಪರಿಹಾರವನ್ನು ನೀಡಿದ್ದೇವೆ. 2,590 crores ಬರೇ ನಮ್ಮ ಸರ್ಕಾರ ಬಂದ್ಮೇಲೆ ಯಾರಿಗೆ? ನಮ್ಮ ಕಲಬುರಗಿ ರೈತರಿಗೆ, ಅನ್ನದಾತರಿಗೆ. ಆದರೂ ಕೂಡ ಮೊನ್ನೆ ನಮ್ಮ ಕಚೇರಿ ಮುಂದೆ, ಎಲ್ಲಿ ನಮ್ಮ DC ಆಫೀಸ್ ಮುಂದೆ, ಉಸ್ತುವಾರಿ ಕಚೇರಿ ಮುಂದೆ ಎಲ್ಲರೂ ಹಸಿರು ಶಾಲ್ ಹಾಕೊಂಡು ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡಿದ್ರು. ಏನಂತ? ಪ್ರಿಯಾಂಕ್ ಹಟಾವ್, ಕಲಬುರಗಿ ಬಚಾವ್ ಅಂತ. ಹಟಾವ್ ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಪ್ರಿಯಾಂಕ್ ಯಾಕೆ ನೀವು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಉತ್ತರ ಇಲ್ಲ. ಬಟ್ ಪ್ರಿಯಾಂಕ್ ಹಟಾವ್, ಕಲಬುರಗಿ ಬಚಾವ್. 2,590 ಕೋಟಿ ರೂಪಾಯಿ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ರೈತರಿಗೆ ಬಂದಿದೆ ಅಂದ್ರೆ ಅದು ಕಲಬುರಗಿ ರೈತರಿಗೆ. ಅಂತ ಸರ್ಕಾರಕ್ಕೆ, ಅಂತ ಸಚಿವರಿಗೆ ನೀವು ಹಟಾವ್ ಅಂದ್ರೆ ರೈತರಿಗೆ ಏನಾಗಬೇಕಪ್ಪ? ನೀವು ಕೊಡಿಸಿದ್ದು 22 ಕೋಟಿ ರೂಪಾಯಿ ಅಷ್ಟೇ. ನಾವು ಕೊಡಿಸಿದ್ದು 2,500 ಕೋಟಿ ರೂಪಾಯಿ. ಇವತ್ತು ನನಗೆ ಆಶ್ಚರ್ಯ ಆಗುತ್ತೆ. ಈ ವಿರೋಧ ಪಕ್ಷದವರೆಲ್ಲ ಹಸಿರು ಶಾಲ್ ಹಾಕೊಂಡು ಬಂದು ಪ್ರತಿಭಟನೆ ಮಾಡ್ತಾರಲ್ಲ, ಇದೇ ಕಾಳಜಿ ರೈತರ ಪರವಾಗಿ ಯಾಕೆ ಮುಂಚೆ ಇರಲಿಲ್ಲ ಅವರು? ಕೇಂದ್ರ ಸರ್ಕಾರ ಏನಂತ ಮಾತು ಕೊಟ್ಟು ಬಂತು? 12 ವರ್ಷದಿಂದ ರೈತರ ಆದಾಯವನ್ನು ನಾವು ದುಪ್ಪಟ್ಟು ಮಾಡ್ತೀವಿ ಅಂತ. ಹೌದಾ ಇಲ್ಲ? ನೆನಪಿರ್ಬೇಕಲ್ಲ. ಯಾವ ರೈತನ ಆದಾಯ ಇಡೀ ದೇಶದಲ್ಲಿ ದುಪ್ಪಟ್ಟಾಗಿದೆ? ಒಬ್ಬ ರೈತ ತೋರಿಸ್ಬಿಡಿ. ಅದು ಪ್ರತಿಭಟನೆ ಮಾಡಲ್ಲ ವಿರೋಧ ಪಕ್ಷದವರು. ಇದೇ ಕೇಂದ್ರ ಸರ್ಕಾರದವರು, ಮೋದಿ ಸರ್ಕಾರ ಏನ್ ಹೇಳಿದ್ರು? ಕನಿಷ್ಠ ಬೆಂಬಲ ಬೆಲೆ ನಾವು ಕಾನೂನಿನ ಗ್ಯಾರಂಟಿ ಕೊಡ್ತೀವಿ, ಲೀಗಲ್ ಗ್ಯಾರಂಟಿ ಕೊಡ್ತೀವಿ MSPಗೆ. 12 ವರ್ಷ ಆಯ್ತು. ಯಾರಿಗನ್ನ ಬಂತ? ಒಬ್ಬ ರೈತರಿಗನ್ನ ಬಂತ? 3 ಕಪ್ಪು ಕಾಯ್ದೆಗಳನ್ನ ತಂದ್ರು, ಕಾನೂನುಗಳನ್ನ ತಂದ್ರು, ರೈತ ವಿರೋಧಿ ಕಾನೂನನ್ನ ತಂದ್ರು. ಇಡೀ ರೈತ ಸಮುದಾಯ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದಾಗ 700 ಜನ ರೈತರು ಸತ್ತು. ಒಂದ್ಸರಿ ಮೋದಿ ಅವರು ಅವ್ರ ಪರವಾಗಿ ಮಾತಾಡಿದ್ರ? 700 ನಮ್ಮ ಅನ್ನದ MLC ತಿಪ್ಪಣ್ಣಪ್ಪ ಕಮಕ್ರು, ಜಗದೇವ್ ಗುತ್ತೇದಾರ್, ಸೈಯದ್ ಮಹಮೂದ್ ಚಿಸ್ತಿ ಸಾಹೇಬ್, ಜಿಲ್ಲಾಧಿಕಾರಿ ಫೌಜಿಯಾ ತರನುಮ್, CEO ಭುವರ್ ಸಿಂಗ್ ಮೀನಾ, SP ಆಡೂರು ಶ್ರೀನಿವಾಸುಲು, ನಾಗರೆಡ್ಡಿ ಪಾಟೀಲ್ ಕರದಾಳ್, ಭೀಮಣ್ಣ ಸಾಲಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.